ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮನುಷ್ಯನ ಮೂಲವನ್ನು ನಾವು ನೋಡಿದಾಗ ನಾವೆಲ್ಲ ಬಂದಿರುವುದು ಆಫ್ರಿಕಾ ಖಂಡದಿಂದ. ಎಲ್ಲ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲರ ಒಂದು ಮೂಲ ಯಾವುದು, ನಮ್ಮ ತವರೂರು ಯಾವುದು ಅಂದರೆ ಆಫ್ರಿಕಾ ಅಂತಲೇ ಹೇಳ್ಬಹುದು. 2000ದಿಂದ 3000 ಲಕ್ಷ ವರ್ಷಗಳ ಹಿಂದೆ ಮನುಷ್ಯನ ಉಗಮವಾಯಿತು ಅಂತ ಹೇಳ್ತಾರೆ. ಇಲ್ಲಿ ಮೈಟೋಕಾಂಡ್ರಿಯಲ್ ಈವ್ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಮೈಟೋಕಾಂಡ್ರಿಯಾ ಅಂದರೆ ಮೈಟೋಕಾಂಡ್ರಿಯಲ್ DNA ಅಂತ ಕರಿತೀವಿ. ನಮ್ಮ ಜೀವಕೋಶದಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಅಂತ ಇದೆ. ನ್ಯೂಕ್ಲಿಯಸ್ ಒಳಗಡೆ ಇರೋದು ಜಿನೋಮಿಕ್ DNA, ನ್ಯೂಕ್ಲಿಯಸ್ಸಿಂದ ಹೊರಗಡೆ ಇರೋದು ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾದ DNA ಇಡೀ ಜಗತ್ತಿನಲ್ಲಿರುವ ಎಲ್ಲ ಮಹಿಳೆಯರ ಮೈಟೋಕಾಂಡ್ರಿಯಾ ಬಂದಿರುವುದು ಆಫ್ರಿಕಾದಲ್ಲಿ 2ರಿಂದ 3 ಲಕ್ಷ ವರ್ಷಗಳ ಹಿಂದೆ ಇದ್ದ ಒಂದು ಹೆಣ್ಣಿನಿಂದ ಅಂತ. ಅದೇ ರೀತಿ ಇಡೀ ಜಗತ್ತಿನಲ್ಲಿರುವ ಎಲ್ಲ ಗಂಡಸರು, ಪುರುಷರು ಏನಿದ್ದಾರೆ ಅವರ ವೈವರ್ಣತಂತು ಬಂದಿರುವುದು ಆಫ್ರಿಕಾದಲ್ಲಿ 2ರಿಂದ 3 ಲಕ್ಷ ವರ್ಷದಲ್ಲಿ ಇದ್ದಂತಹ ಒಬ್ಬ ಗಂಡಸಿಂದ ಅಂತ. ಹಾಗಾದರೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಹೋಮೋಸೆಪಿಯನ್ಸ್ ಅಂತ ನಾವೇನು ಹೇಳ್ತೀವಿ, ನಾವೆಲ್ಲರೂ ಒಂದೇ. ನಮ್ಮ ಮೂಲ ಯಾವುದು ಅಂತ ನಾವು ನೋಡೋದಾದ್ರೆ ಆಫ್ರಿಕಾ ಅಂತ ಅನ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಿವನನ್ನು ಆದಿಯೋಗಿ ಅಂತ ಕರೀತಾರೆ. ಅಂದರೆ ಅವನು ಮೂಲ ಪುರುಷ. ನಂತರ ಏನಾಯಿತು, ಆಫ್ರಿಕಾದಲ್ಲಿದ್ದ ಈ ಹೋಮೋಸೆಪಿಯನ್ಸ್ ಅಂದರೆ ಮಾನವ, ಅವನು 60-70 ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಭಾರತಕ್ಕೆ ಬಂದ ಅಂತ ಒಂದು ಅದನ್ನು ಟ್ರೇಸ್ ಮಾಡಿದ್ದಾರೆ. ಸಂಶೋಧನೆಗಳ ಪ್ರಕಾರ ಅದು ನಿಜ. 60ರಿಂದ 70 ಸಾವಿರ ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಭಾರತದಲ್ಲಿ ನೆಲೆಸಿದ್ದಂತಹವನು. ನಮ್ಮ ಪೂರ್ವಜರನ್ನು ನಾವು ನೋಡಿದಾಗ ಅವರು ಆದಿಯೋಗಿ ಅಂತ ಅಂದರೆ, ಆದಿ ಅಂದರೆ ಮೊದಲು, ಯೋಗಿ ಒಬ್ಬ ಯೋಗಿ, ಅವನು ಮೊದಲನೆಯ ಒಬ್ಬ ಯೋಗಿ ಅಂತ ಅನ್ಬೋದು. ಹಾಗಾದರೆ ಶಿವನನ್ನು ಆದಿಯೋಗಿ ಅಂತ ನಾವು ಕರಿತೀವಿ. ನಾವು ಬೇಕಾದಷ್ಟು ಶಿವನನ್ನು ಆದಿಯೋಗಿ ಅಂತೇಳಿ ಅವನನ್ನು ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಅವನು ಆದಿಯೋಗಿ ಏನಕ್ಕೆ ಆದ ಅಂತ ನಾವು ನೋಡೋದಾದರೆ, ಅದರ ವೈಜ್ಞಾನಿಕತೆ ನೋಡೋದಾದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆದಿಯೋಗಿ ಅಂದರೆ, ಆದಿ ಅಂದರೆ ಮೊದಲು, ಯೋಗಿ. ಆದಿಯೋಗಿಯನ್ನು ನಾವು ನೋಡಿದಾಗ ಶಿವ ಧ್ಯಾನ ಸ್ಥಿತಿಯಲ್ಲೇ ಇರ್ತಾನೆ. ಸದಾ ಕಾಲ ಕಣ್ಣು ಅರೆತರದಂಗಿರುತ್ತೆ, ಧ್ಯಾನ ಸ್ಥಿತಿಯಲ್ಲೇ ಇರುವಂತಹ ಭಂಗಿ. ಶಿವನು ಬೇರೆ ಸಂದರ್ಭದಲ್ಲಿ ಬೇರೆ ಥರ ಇರುವುದು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸದಾ ಕಾಲ ಧ್ಯಾನ ಸ್ಥಿತಿ, ಧ್ಯಾನದ ಉತ್ತುಂಗದಲ್ಲಿ ನಿಶ್ಚಲತೆಯಿಂದ ಧ್ಯಾನ ಮಾಡುವ ಸ್ಥಿತಿಯನ್ನು ಶಿವನಿಗೆ ಇದ್ದಿದ್ದರಿಂದ ನಾವು ಶಿವನನ್ನು ಆದಿಯೋಗಿ ಅಂತೀವಿ. ಇಲ್ಲಿ ಆದಿಯೋಗಿ ನಮಗೆ ಏನು ತಿಳಿಸ್ಕೊಡ್ತಾರೆ ಮನುಷ್ಯನಿಗೆ ಅಂತಂದರೆ, ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನು ಯಾವ ರೀತಿ ನಾವು ನಿಯಂತ್ರಿಸಬೇಕು, ಆ ಥರ ನಾವು ನಿಯಂತ್ರಿಸಿದಾಗ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಆದಿಯೋಗಿ ಈ ಧ್ಯಾನ ಸ್ಥಿತಿ ನಮ್ಮ ಮುಂಭಾಗದ ಮೆದುಳನ್ನು ಆದಿಯೋಗಿ ಸದಾ ಕಾಲ ಅದನ್ನು ಆಕ್ಟಿವೇಟ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅದು ಫೋಕಸ್, ಒಂದು ಎಲ್ಲಿ ಒಂದು ಏಕಾಗ್ರತೆ, ಆಮೇಲೆ ಮೆಮೊರಿ, ಆ ಥರದ್ದೆಲ್ಲ ಏನು ಬಹಳ ಉತ್ತಮವಾದುದು ಅಂತೀವಿ. ಅದಕ್ಕೆ ಪೂರಕವಾಗಿರುವಂಥದ್ದು ಮುಂಭಾಗದ ಮೆದುಳು. ಹಿಂಭಾಗದ ಚಂಚಲ ಮೆದುಳು, ಭಾವನೆಗಳ ಮೆದುಳು. ಆದರೆ ಆದಿಯೋಗಿಗೆ ಈ ಚಂಚಲತೆ ಇರಲಿಲ್ಲ. ಆದಿಯೋಗಿ ಸದಾ ಕಾಲ ಧ್ಯಾನಸ್ಥನಾಗಿದ್ದರಿಂದ ದೇಹ ಮತ್ತು ಮನಸ್ಸು ಎರಡರನ್ನ ಒಂದು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿಯನ್ನು ಆತ ಹೊಂದಿದ್ರಿಂದ ಆತ ಒಂದು ಧ್ಯಾನಾವಸ್ಥೆಯಲ್ಲಿ, ಅದು ಧ್ಯಾನದ ಉತ್ತುಂಗದಲ್ಲಿ ನಿಶ್ಚಲತೆಯಿಂದ ಇದ್ದಂತಹ ಒಬ್ಬ ವ್ಯಕ್ತಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಆದಿಯೋಗಿನ ನೋಡಿದಾಗ ಇಲ್ಲಿ ಅಹಂ ಅಥವಾ ಅಹಂಕಾರ ಕಂಪ್ಲೀಟ್ ಡಿಸಲ್ಯೂಷನ್ ಅಂತೀವಿ. ಅಹಂಕಾರವೇ ಇಲ್ಲದಂತಹ ವ್ಯಕ್ತಿನೇ ಆದಿಯೋಗಿ. ಯಾವ ಯೋಗಿಗೆ ಅಹಂಕಾರವೇ ಇಲ್ಲ ಅದು ಅವನನ್ನು ನಾವು ಆದಿಯೋಗಿ ಅನ್ಬೋದು. ಇಲ್ಲಿ ಅಹಂಕಾರ ಅಂದಾಗ DMN, ಡಿಫಾಲ್ಟ್ ಮೋಡ್ ನೆಟ್ವರ್ಕ್, ನಮ್ಮ ಮೆದುಳಿನ ಅದೊಂದು ಭಾಗ. ಅದರ ಕೆಲಸ ಏನು ಅಂತ ಅಂದರೆ, ಸುಮ್ಮನೆ ನಾವು ಕೂತಾಗ, ಧ್ಯಾನ ಇನ್ನೂ ಹೋಗಿಲ್ಲ ಹಾಗೆ ನಾವು ಕೂತಿದ್ದೀವಿ ಅಂದರೆ ಓವರ್ ಥಿಂಕಿಂಗ್, ಅತಿಯಾಗಿ ಆಲೋಚನೆ ಮಾಡೋದು, ಆಮೇಲೆ ಮುಂದಾಗೋದು ಏನೋ ಒಂದು ಕೆಟ್ಟದಾಗುತ್ತೆ ಅಂತ ಅದರ ಬಗ್ಗೆ ಥಿಂಕ್ ಮಾಡೋದು, ಅಂದರೆ ಅತಿಯಾದ ಆಲೋಚನೆ ಅಂತಲೇ ಅನ್ಬಹುದು. ಆಮೇಲೆ ಹಳೆಯ ಕೆಟ್ಟ ನೆನಪುಗಳ ಹಿಂದೆ ಹೋಗುವಂಥದ್ದು, ಆಮೇಲೆ ಅಹಮ್ಮನ್ನು ಹೆಚ್ಚು ಮಾಡ್ಕೊಳ್ಳೋ ಅಂಥದ್ದು, ತನ್ನ ಬಗ್ಗೆ ತಾನು ಹೆಚ್ಚು ವೈಭವೀಕರಿಸ್ಕೊಳ್ಳೋ ಅಂಥದ್ದು, ನಾನು ಏನೋ ದೊಡ್ಡ ವ್ಯಕ್ತಿ ಅನ್ನುವ ಥರ ನನ್ನನ್ನೇ ನಾನು ವೈಭವೀಕರಿಸ್ಕೊಳ್ಳೋ ಅಂಥದ್ದು, ಇದನ್ನೆಲ್ಲ ಮಾಡುವಂಥದ್ದು ಡಿಫಾಲ್ಟ್ ಮೋಡ್ ನೆಟ್ವರ್ಕ್.
ಆದರೆ ಯೋಗಿಗಳೇನು ಮಾಡ್ತಾರೆ, ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ಯಾವಾಗಲೂ ಸೈಲೆಂಟ್ ಆಗಿಟ್ಟಿರ್ತಾರೆ. ಅವರು ಅತಿಯಾಗಿ ಯೋಚನೆಯೂ ಮಾಡೋದಿಲ್ಲ, ಆಮೇಲೆ ತಮ್ಮನ್ನು ತಾವು ಹೆಚ್ಚು ಅಂತೇಳಿ ಎಲ್ಲೂ ತೋರ್ಪಡಿಸಿಕೊಳ್ಳೋದಿಲ್ಲ. ಅಂದರೆ ಅಹಂಕಾರವನ್ನು ಮೆಟ್ಟಿ ನಿಂತವರು, ಸಂಪೂರ್ಣವಾಗಿ ಅದನ್ನು ಗೆದ್ದವರೇ ಯೋಗಿಗಳು. ಅದರಲ್ಲೂ ಆದಿಯೋಗಿ ಶಿವ ಎಲ್ಲದನ್ನ ಮೆಟ್ಟಿ ನಿಂತವರು, ಡಿಫಾಲ್ಟ್ ಮೋಡ್ ನೆಟ್ವರ್ಕನ್ನು ಕಂಟ್ರೋಲ್ಗೆ ತಗೊಂಡಂಥವರು ಶಿವ ಅಂತಲೇ ಹೇಳ್ಬಹುದು. ಧ್ಯಾನ ಮಾಡಿದಾಗ ಏನಾಗುತ್ತೆ, ನಮ್ಮ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಡಾಮಿನೆನ್ಸ್ನ ನಾವು ನೋಡ್ತೀವಿ ಆದಿಯೋಗಿಯಲ್ಲಿ. ಹಾಗಾಗಿ ಪ್ಯಾರಾಸಿಂಪಥೆಟಿಕ್ಕು ನಮ್ಮನ್ನು ಸದಾಕಾಲ ಶಾಂತವಾಗಿ ಬ್ಲಿಸ್ಫುಲ್ಲಾಗಿ ಇಡುವಂತಹ ಒಂದು ಶಕ್ತಿಯನ್ನು ಅದು ಹೊಂದಿದೆ. ಹಾಗಾಗಿ ಆದಿಯೋಗಿಯಲ್ಲಿ ಈ ಥರದ ನಮ್ಮ ನರಕೋಶಕ್ಕೆ ಸಂಬಂಧಿಸಿದಂತಹ ಬಹಳಷ್ಟು ವಿಚಾರಗಳನ್ನು ನಾವು ನೋಡ್ತೀವಿ. ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಆದಿಯೋಗಿ ಕುಂಡಲಿನಿ ಜಾಗೃತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಕುಂಡಲಿ ಶಕ್ತಿ ಎನ್ನುವುದು ನಮ್ಮ ಬೆನ್ನುಹುರಿ ಏನಿದೆ, ಬೆನ್ನುಹುರಿಯ ಕೊನೆಯಲ್ಲಿ ಸೂಕ್ತವಾಗಿ ಅಡಕವಾಗಿರುವ ಶಕ್ತಿ, ಅದು ಹಾವಿನಾಕಾರದಲ್ಲಿರುತ್ತೆ ಅಂತ ಆಧ್ಯಾತ್ಮ ಚಿಂತಕರು ಅದನ್ನ ಹೇಳ್ತಾರೆ. ಈ ಯೋಗದಲ್ಲೂ ಅದನ್ನೇ ಹೇಳ್ತಾರೆ. ಆದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಈ ಬೆನ್ನುಹುರಿ ಏನದಿದೆಯಲ್ಲ, ಈ ಬೆನ್ನುಹುರಿ ನರಗಳ ಒಂದು ಗುಂಪು ಅಂತ ಅನ್ಬೋದು. ಈ ನರಗಳು ಮೆದುಳನ್ನು ಮತ್ತು ದೇಹದ ವಿವಿಧ ಅಂಗಾಂಗಗಳನ್ನು ಒಂದು ಕನೆಕ್ಟ್ ಮಾಡುವಂತಹದ್ದು. ಇದು ನರಗಳ ಒಂದು ಗುಂಪಿರುತ್ತೆ, ಬಂಡಲ್ ಇರುತ್ತೆ. ಅದನ್ನು ಪ್ಲೆಕ್ಸಸ್ ಅಂತ ನಾವು ಕರಿತೀವಿ. ಈ ಒಂದು ಬೆನ್ನುಹುರಿ ಯಾವ ಥರ ಅಂದರೆ ಒಂದು ಹೈವೇ ಥರ. ಈಗ ಮೈಸೂರಿನಿಂದ ನಾವು ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಹೈವೇ ಮುಖಾಂತರ ಹೋಗ್ತೀವಿ. ಮಧ್ಯ ಮಧ್ಯ ಕೆಲವೊಂದು ಜಂಕ್ಷನ್ಸ್ಗಳು ನಮಗೆ ಸಿಗ್ಬೋದು. ಈ ಜಂಕ್ಷನ್ಗಳು ಯಾವುದು ಅಂದರೆ ಆಧ್ಯಾತ್ಮ ಚಿಂತಕರ ಪ್ರಕಾರ ಚಕ್ರಗಳು ಅಂತಂತಾರೆ. ಬೇಕಾದಷ್ಟು ಚಕ್ರಗಳು ದೇಹದಲ್ಲಿದೆ. ಆ ಚಕ್ರಗಳು ಚೆನ್ನಾಗಿ ಅದು ಆ್ಯಕ್ಟಿವೇಟ್ ಆದರೆ, ಅಲ್ಲಿ ಎನರ್ಜಿ ಹರಿಯಿದ್ರೆ, ಚೆನ್ನಾಗಿ ಎನರ್ಜಿ ಫ್ಲೋ ಆದರೆ ನಾವು ಒಂದು ಉನ್ನತ ಸ್ಥಿತಿಯಲ್ಲಿರ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಈ ಬೆನ್ನುಹುರಿ ಇದೆಯಲ್ಲ, ಇದೊಂದು ಹೈವೇ ಥರ. ಇಲ್ಲಿ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಅದು ಹರಿತಾ ಇರುತ್ತೆ. ಅದು ಯಾವಾಗ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ನಮ್ಮ ಒಂದು ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುವ ಗ್ಲ್ಯಾಂಡ್ಗಳೇನಿದೆ, ಅದು ಅಡ್ರಿನಲ್ ಗ್ಲ್ಯಾಂಡ್ ಆಗ್ಬೋದು, ಪ್ಯಾನ್ಕ್ರಿಯಾಸ್ ಆಗ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಆಗ್ಬೋದು, ಥೈಮಸ್ ಅಂತ ನಾವೇನು ಹೇಳ್ತೀವಿ ಅದಾಗಬಹುದು. ಆನಂತರ ಪೈನಿಯಲ್ ಗ್ಲ್ಯಾಂಡು, ಆಜ್ಞಾಚಕ್ರ, ಈ ಥರದ್ದು ಪಿಟ್ಯೂಟರಿ, ಪೈನಿಯಲ್, ಈ ಎಲ್ಲ ಚಕ್ರಗಳು, ಆಮೇಲೆ ಕಾರ್ಡಿಯಾಕ್ ನಮ್ಮ ಹೃದಯ, ಇಲ್ಲಿ ಚೆನ್ನಾಗಿ ಈ ಒಂದು ಎನರ್ಜಿ ಫ್ಲೋ ಆದಾಗ ನಾವು ಸಂಪೂರ್ಣ ಆರೋಗ್ಯವಂತರಾಗಿರ್ತೀವಿ, ಬ್ಲಿಸ್ಫುಲ್ ಆಗಿರ್ತೀವಿ, ಸಂತೋಷವಾಗಿರ್ತೀವಿ. ಹಾಗಾದರೆ ಇದು ಯಾವ ರೀತಿ ಹರಿಯುತ್ತೆ ಅಂತ ನಾವು ನೋಡೋದಾದರೆ, ಈ ಒಂದು ಶಕ್ತಿ ಹರಿಬೇಕು ಅಂತಂದರೆ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂದರೆ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಕೆಳಗಿನಿಂದ ಅದು ನ್ಯೂರೋ ಟ್ರಾನ್ಸ್ಮಿಟರ್ಗಳು, ನ್ಯೂರೋಪ್ಲಾಸ್ಟಿಸಿಟಿ ಚೆನ್ನಾಗಾಗುತ್ತೆ, ನರಕೋಶಗಳು ಚೆನ್ನಾಗಿರುತ್ತೆ, ನ್ಯೂರೋ ಟ್ರಾನ್ಸ್ಮಿಟರ್ಗಳು ಚೆನ್ನಾಗಿ ಬಿಡುಗಡೆ ಮಾಡುತ್ತೆ. ಆವಾಗ ಆ ಕನೆಕ್ಷನು, ಸಿನಾಪ್ಸಿಸ್ ಅಂತ ಕರಿತೀವಲ್ಲ, ಆ ಕನೆಕ್ಷನ್ಗಳು ಚೆನ್ನಾಗಾಗುತ್ತೆ. ಅವಾಗೇನಾಗುತ್ತೆ, ಈ ಎನರ್ಜಿ ಕೆಳಗಿನಿಂದ ಮೇಲ್ಭಾಗದವರೆಗೂ, ಅದರಲ್ಲಿ ಕಾಕ್ಸೈಲ್ ಪ್ಲಕ್ಸಸ್ ಅಂತೀವಿ, ಸೇಕ್ರಲ್ ಪ್ಲಕ್ಸಸ್, ಸೋಲಾರ್ ಪ್ಲಕ್ಸಸ್, ಕಾರ್ಡಿಯಾಕ್ ಪ್ಲಕ್ಸಸ್, ಆ ಥರ ಬೇರೆ ಬೇರೆ ಒಂದು ಈ ನರಗಳ ಗುಂಪಿದೆಯಲ್ಲ, ಈ ನರಕೋಶಗಳು, ನರಗಳ ಗುಂಪು ಅಲ್ಲಿಂದ ಹರಿದು ನಂತರ ಯಾವಾಗ ಅದು ನಮ್ಮ ಮುಂಭಾಗದ ಮೆದುಳನ್ನು ತಲುಪುತ್ತೆ, ಆವಾಗ ನಮಗೆ ಸಂಪೂರ್ಣ ಆ ಮುಂಭಾಗದ ಮೆದುಳು ಅದ್ಭುತವಾದ ಮೆದುಳು, ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಅದು ಆ್ಯಕ್ಟಿವೇಟ್ ಆದರೆ ಇನೋವೇಷನ್ಗಳು, ಡಿಸ್ಕವರಿಗಳು, ಪ್ರತಿಯೊಂದು ಒಬ್ಬ ಮನುಷ್ಯ ಬಡವನಾಗಿದ್ದನು ಒಂದೇ ಒಂದು ಕ್ಷಣದಲ್ಲಿ ಶ್ರೀಮಂತನಾಗುವನ್ನು ಮಾಡುವ ಶಕ್ತಿ ಅದಕ್ಕಿದೆ. ಏಕೆಂದರೆ ಅಷ್ಟೊಂದು ಆಲೋಚನೆಗಳು, ಥಾಟ್ಸ್ಗಳು ಎಲ್ಲವನ್ನು ಪ್ರೋಸೆಸ್ ಮಾಡುವ ಶಕ್ತಿ ಅದಿದೆ. ಹಾಗಾಗಿ ಆದಿಯೋಗಿ ಕುಂಡಲಿನಿ ಒಂದು ಶಕ್ತಿಯನ್ನು ಜಾಗೃತಿ ಮಾಡಿದ್ರು. ಅಂದರೆ ಧ್ಯಾನ ಮಾಡಿದಾಗ, ತಪಸ್ಸು ಅಂದರೆ ಧ್ಯಾನ ಮಾಡಿದಾಗ ಈ ಥರ ಎನರ್ಜಿ ಫ್ಲೋ ನಮ್ಮ ದೇಹದಲ್ಲಿ ಚೆನ್ನಾಗಾಗುತ್ತೆ ಅನ್ನೋದು ಆದಿಯೋಗಿಯಿಂದ ನಾವು ತಿಳಿದುಕೊಳ್ಬಹುದಾದಂಥ ವಿಚಾರ. ಅದೇ ರೀತಿ ತಪಸ್ಸು, ಆದಿಯೋಗಿ ತಪಸ್ಸು ಮಾಡ್ತಿರ್ತಾರೆ ಅಂತ ನಾವು ಹೇಳ್ತೀವಿ. ಹಾಗಾದರೆ ಡಿಸಿಪ್ಲಿನ್ ಅಂತ, ತಪಸ್ಸು ಅಂದರೆ ಅಲ್ಟಿಮೇಟ್ ಡಿಸಿಪ್ಲಿನ್. ಅಲ್ಟಿಮೇಟ್ ಅಂದರೆ ತುಂಬ ಒಂದು ಕಟ್ಟುನಿಟ್ಟಾದ ನಮ್ಮ ಒಂದು ಜೀವನ ಶೈಲಿ ಕ್ರಮ ಏನಿದೆ ಅದು ಒಂದು ಅಲ್ಟಿಮೇಟ್ ಡಿಸಿಪ್ಲಿನ್ ಅನ್ಬೋದು. ಅದನ್ನೇ ತಪಸ್ಸು ಅನ್ನೋದು. ಈ ತಪಸ್ಸು ಮಾಡಿದಾಗಲೂ ದೇಹದಲ್ಲಿ ಬೇಕಾದಷ್ಟು ನರಕೋಶಗಳು, ನ್ಯೂರೋಪ್ಲಾಸ್ಟಿಸಿಟಿ ಆಗ್ಬೋದು, ಸಿನಾಪ್ಸೋಜೆನೆಸಿಸ್ ಆಗ್ಬೋದು, ಆಮೇಲೆ ನ್ಯೂರಾನಲ್ ಗ್ರೋತ್ಗಳಾಗ್ಬೋದು ಹೊಸದಾಗಿ. ಇದರ ಜೊತೆಗೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಬಿಡುಗಡೆ ಆಗೋದು, ನ್ಯೂರೋಟ್ರೋಪಿನ್ ಬಿಡುಗಡೆ ಆಗೋದು, ಕಿಸ್ಪೆಪ್ಸಿನ್ಗಳು ಬಿಡುಗಡೆ, ಈ ಥರದ್ದು ಬೇಕಾದಷ್ಟು ಒಫಾಯ್ಡ್ ಸಿಸ್ಟಮ್ ಅಂತ ಇದೆ ಮೆದುಳಿನಲ್ಲಿ, ಅದೆಲ್ಲ ಆ್ಯಕ್ಟಿವೇಟ್ ಆಗೋದು. ಈ ಥರದ್ದು ಬೇಕಾದಷ್ಟು ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ಆರಂಭ
ಪ್ರಾರಂಭ ಆಗುತ್ತೆ. ಹಾಗಾಗಿ ಆದಿಯೋಗಿ ಅನ್ನೋದು ಬರೀ ಇಷ್ಟು ಮಾತ್ರ, ನಾವು ಶಿವನ ಒಂದು ತಪಸ್ಸಿನ ಭಂಗಿ ಮಾತ್ರ ಅಲ್ಲ, ಆತ ಜನಸಾಮಾನ್ಯರಿಗೆ ನೀವು ಈ ಥರ ಬದುಕಿದರೆ, ಆದಿಯೋಗಿಯಂತೆ ನೀವು ಇದ್ದರೆ ನೀವು ಸಹ ನಿಮ್ಮ ಜೀವನದ ಉನ್ನತ ಸ್ಥಿತಿಗೆ ನೀವು ತಲುಪಬಹುದು ಎಂಬುದನ್ನು ತಿಳಿಸುವಂತಹ ಒಂದು ಮೆಟಫರ್ ಅಂತ ನಾವು ಹೇಳಬಹುದು. ಇದರ ಜೊತೆಯಲ್ಲಿ ಸ್ಟಿಲ್ನೆಸ್ ಅಂತೀವಿ. ಸ್ಟಿಲ್ನೆಸ್ ಅಂದರೆ ನಿಶ್ಚಲತೆ. ಎಂತಹ ಸಂದರ್ಭ ಬಂದರೂ ಅದನ್ನು ಅದ್ಭುತವಾಗಿ ನಡೆಸುವಂತಹ ಒಂದು ನಿಶ್ಚಲ ಮನೋಭಾವ. ಜೊತೆಯಲ್ಲಿ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಸಂಪೂರ್ಣವಾಗಿ ಕಷ್ಟಗಳಿಗೆ ಹೆದರಿ ಓಡಿ ಹೋಗದೆ ಕಷ್ಟಗಳನ್ನು ನುಂಗಿ ಅದನ್ನು ಡೈಜೆಸ್ಟ್ ಮಾಡಿಕೊಂಡು ಜೀರ್ಣಿಸಿಕೊಂಡು ಬದುಕುವ ಶಕ್ತಿ ಏನಿದೆ ಅದನ್ನು ಆದಿಯೋಗಿ ಅಥವಾ ಶಿವನಿಂದ ನಾವು ನೋಡ್ಬೋದು. ಏಕೆಂದರೆ ವಿಷಕಂಠ ಅಂತೀವಿ, ವಿಷ ಅಂತೀವಿ. ವಿಷ ಯಾವುದು ಅಂದರೆ ಜೀವನದ ಸಮಸ್ಯೆಗಳು, ಜೀವನದ ಕಷ್ಟಗಳು. ಆದರೆ ಜೀವನದ ಕಷ್ಟನ ಬೇಡ ಅಂತ ಅನ್ನಲಿಲ್ಲ, ಅದನ್ನು ಸ್ವೀಕರಿಸಿ ಅದನ್ನು ಡೈಜೆಸ್ಟ್ ಮಾಡಿಕೊಂಡು, ಡೈಜೆಸ್ಟ್ ಅಂದರೆ ಆ ಕಷ್ಟಗಳನ್ನು ತೆಗೆದುಕೊಂಡು ಕಷ್ಟಗಳಿಂದ ಹೊರಬರುವುದು ಹೇಗೆ, ಕಷ್ಟ ಬಂದರೂ ಅಂದರೆ ವಿಷವನ್ನು ಕುಡಿದ್ರೂ ಬದುಕಬೇಕು ಅಂತಂದರೆ ಕಷ್ಟಗಳನ್ನು ನುಂಗಿಕೊಂಡು ಕಷ್ಟಗಳನ್ನು ಎದುರಿಸಿ ಜೀವನವನ್ನು ನಡೆಸುವಂಥದ್ದು. ಇದಕ್ಕೆ ಏನಕ್ಕೆ ಕಾರಣ ಅಂತಂದರೆ ಸ್ಟಿಲ್ನೆಸ್, ಈಗೋ ಡಿಸಲ್ಯೂಷನ್, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಮಾಡೋದು, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡೋದು, ವೇಗಸ್ ನರ್ವ್ ಆ್ಯಕ್ಟಿವೇಟ್ ಮಾಡೋದು. ಈ ರೀತಿ ಮೆದುಳಿನ ಎಲ್ಲ ಭಾಗಗಳನ್ನು, ಕೆಲವು ಬಹಳ ಪ್ರಮುಖವಾದ ಭಾಗಗಳನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಮನುಷ್ಯ ಅದ್ಭುತವಾದ ವ್ಯಕ್ತಿ ಆಗ್ಬೋದು, ಅದ್ವಿತೀಯವಾದದ್ದನ್ನು ಆತ ಸಾಧನೆ ಮಾಡ್ಬೋದು. ಇದಕ್ಕೆ ಪ್ರೇರಕ ಪೂರಕ ಅಂತಂದರೆ ಆದಿಯೋಗಿ ಎನ್ಬೋದು. ಹಾಗಾಗಿ ಆದಿಯೋಗಿ ಕೇವಲ ಒಂದು ಸ್ಟ್ಯಾಚ್ಯೂ ಅಂತ ನಾವು ಅನ್ಕೊಂತೀವಿ ಅಲ್ಲ, ಅದು ಬಹಳಷ್ಟು ವಿಚಾರಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ನರವಿಜ್ಞಾನವನ್ನು, ಸೈಕಾಲಜಿಯನ್ನು, ಮನಃಶಾಸ್ತ್ರವನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ ಆದಿಯೋಗಿಯ ಗುಣಗಳನ್ನು ನಾವು ಪಡೆದು ಉತ್ತಮವಾದದ್ದನ್ನು ನಾವು ಜೀವನದಲ್ಲಿ, ಸಂಸಾರದಲ್ಲಿ ಅಥವಾ ನಮ್ಮ ಪ್ರೊಫೆಷನಲ್ಲಿ ಅದ್ಭುತವಾದದ್ದನ್ನು ನಾವು ಸಾಧನೆ ಮಾಡಬಹುದು. ವಿಕಾಸವಾದದ ಪ್ರಕಾರ ಆದಿಯೋಗಿಯನ್ನು ಏನಂತಾರೆ ಅಂದರೆ ಅವನು ಮೊದಲನೆಯ ಮನುಷ್ಯ ಸರ್ವೈವಲ್. ನಾವು ವಿಕಾಸದ ಹಂತದಲ್ಲಿ ನೋಡ್ತೀವಿ, ನಮ್ಮ ಪೂರ್ವಜರು ಉಳಿವಿಗಾಗಿ ಹೋರಾಟವನ್ನು ನಡೆಸಿದ್ರು, ಬದುಕಿಗಾಗಿ ಹೋರಾಟವನ್ನು ನಡೆಸಿದ್ರು. ಅದನ್ನು ಸರ್ವೈವಲ್ ಮೋಡ್ ಅಂತೀವಿ. ಆ ಸರ್ವೈವಲ್ ಮೋಡಿಂದ ಅವೇಕನಿಂಗ್ ಮೋಡ್ ಅಂದರೆ ಬದುಕಿದ್ದು ಜೀವನಕ್ಕೋಸ್ಕರ ಅಂದರೆ ಬದುಕಿಗೋಸ್ಕರ ಹೋರಾಟ ಅಲ್ಲ, ಯಾವ ರೀತಿ ಉತ್ತಮವಾಗಿ ಬದುಕಬೇಕು ಅವೇಕನಿಂಗ್ ಮೋಡಿಗೆ. ಆದಿಯೋಗಿ ಸರ್ವೈವಲ್ ಮೋಡಿಂದ ಅವೇಕನಿಂಗ್ ಮೋಡ್ಗೆ ಹೋಗಿರೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಆದಿಯೋಗಿ ಕಾನ್ಷಿಯಸ್ ಮೈಂಡ್ ಸೆಟ್ ಅಂತ ನಾವು ಹೇಳ್ತೀವಿ. ಇಂಟಿಗ್ರೇಟೆಡ್, ಮೆದುಳಿನ ಎಲ್ಲ ಭಾಗಗಳು ಇಂಟಿಗ್ರೇಟ್ ಆಗಿ ಒಂದು ಹೈಯರ್ ಕಾನ್ಷಿಯಸ್ನೆಸ್ ಅಂತ ಏನಂತೀವಿ ಅದಕ್ಕೆ ಹೋಗಿರುವುದನ್ನು ನೋಡ್ತೀವಿ. ಒಬ್ಬ ಪುರಾತನ ವ್ಯಕ್ತಿ ಅನ್ನುವಂತಹವನು ಆತ ಮುಂದಿನ ದಿನದಲ್ಲಿ ಬರೀ ಜೀವದ ರಕ್ಷಣೆಗೋಸ್ಕರ ಆತ ಬದುಕಲಿಲ್ಲ, ಅದಕ್ಕಿನ್ನ ಮಿಗಿಲಾದದ್ದನ್ನು ಆತ ಪಡೆದ. ಯಾವ ರೀತಿ ಅಂದರೆ ಧ್ಯಾನದ ಪ್ರಕಾರ ಅಂತ ಹೇಳ್ತಾರೆ. ಇಲ್ಲಿ ವಿಕಾಸದ ಹಂತದಲ್ಲಿ ಕೇವಲ ನಮ್ಮ ದೇಹದಲ್ಲಿ ಬದಲಾವಣೆಗಳ ಆಗಲಿಲ್ಲ, ಅದರ ಜೊತೆ ಬುದ್ಧಿಯಲ್ಲಿ ವಿಕಸಿತವಾಯಿತು. ನಮ್ಮ ಮೆದುಳಿನ ಗಾತ್ರ, ಮೆದುಳಿನ ಬೇರೆ ಬೇರೆ ಭಾಗಗಳಲ್ಲಿ ಬದಲಾವಣೆಗಳಾಯಿತು. ಹಾಗಾಗಿ ಆಧುನಿಕ ಮಾನವ ಅಂತ ನಾವೇನಿದ್ದೀವಿ, ಪುರಾತನ ಕಾಲದಲ್ಲಿ ವಿಕಾಸದ ಹಂತದಲ್ಲಿ ಕಾಡಿನಲ್ಲಿ ಬೇಟೆಯಾಡಿಕೊಂಡು ಹಸಿ ಮಾಂಸವನ್ನು ತಿನ್ನುತ್ತಿದ್ದಂತಹ ಮಾನವ ನಂತರದ ದಿನದಲ್ಲಿ ಸರ್ವೈವಲ್ ಮೋಡಿಂದ ಅವೇಕನಿಂಗ್ ಮೋಡ್, ಧ್ಯಾನ ಸ್ಥಿತಿ, ಅದ್ವಿತೀಯವಾದದ್ದನ್ನು ಸಾಧನೆ, ತಂತ್ರಜ್ಞಾನದಲ್ಲಿ ಮುಂದುವರಿಯೋದು, ಈ ಥರ ಎಲ್ಲ ಆಗಬೇಕು. ಬೌದ್ಧಿಕವಾಗಿ ಆ ಥರ ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಪೂರಕವಾಗಿ ಆದಿಯೋಗಿಯ ಒಂದು ಗುಣಗಳು ಏನಿದೆ ಅದೇ ಪೂರಕ ಅಂತ ನಾವು ಹೇಳಬಹುದು. ನಮಸ್ಕಾರ.